ನಮಸ್ತೆ. ಸಪ್ತಭಾಷಾ ಸಂಗಮ ಭೂಮಿ ಅಂತಲೇ ಕರೆಯಲ್ಪಡುವ ಜಿಲ್ಲೆಯಿಂದ ಮಾತಾಡ್ತಿದ್ದೇನೆ. ಯಾವುದು ಅಂತ ಥಿಂಕ್ ಮಾಡ್ತಿದ್ದೀರಾ? ಕಾಸರಗೋಡು. ಸಪ್ತಭಾಷಾ ಅಂತ ಹೇಳಿದರೆ ಮಲಯಾಳಂ, ತುಳು, ಕನ್ನಡ, ಕೊಂಕಣಿ, ಮರಾಠಿ, ಉರ್ದು, ಬ್ಯಾರಿ ಒಟ್ಟಾಗಿ 7 ಲ್ಯಾಂಗ್ವೇಜ್ ಮಾತಾಡುವ ಜಿಲ್ಲೆ ಅಂದರೆ ಅದು ನಮ್ಮ ಕಾಸರಗೋಡು. ಇವತ್ತು ನಾನು ನಿಮಗೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನಿಂದ ಕೇವಲ 28 ಕಿಲೋಮೀಟರ್ ಇರುವ ನಮ್ಮ ಊರಾದ ದೇರಂಬಲ ಎಂಬ ಊರಿಗೆ ಹೇಗೆ ಹೋಗ್ಬೋದು ಅಂತ ನಾನು ತೋರಿಸ್ತಿದ್ದೇನೆ. ಮಂಜೇಶ್ವರ ಕಳೆದು ಹೊಸಂಗಡಿ ಅಂತ ಸ್ಟಾಪ್ ಇದೆ, ಅಲ್ಲಿಂದ ಇಳಿದು ಇನ್ನೊಂದು ಬಸ್ ಮುಖಾಂತರ ಹೋಗಬೇಕಾಗತ್ತೆ. ಟೋಟಲ್ 2 ಬಸ್ಸಲ್ಲಿ ಹೋಗಬೇಕಾಗತ್ತೆ. ನಂತರ ನಮಗೆ ಚಿಗುರುಪಾದೆ ಸ್ಟಾಪ್ ಸಿಗುತ್ತೆ, ಅಲ್ಲಿ ಇಳಿದು ಪುನಃ ರಿಕ್ಷಾದಲ್ಲಿ ಹೋಗಬೇಕಾಗತ್ತೆ. ನಮಗೆ ಮೊದಲು ನಾವು ಚಿಕ್ಕದಿರುವಾಗ ರೇಷನ್ ಅಂಗಡಿಗೆ ಅಂತ ನಡೆದುಕೊಂಡು ಬರ್ತಿದ್ವಿ, ಆದರೆ ಇವಾಗ ಆ ಥರ ಎಲ್ಲ ಬರೋಕ್ಕಾಗಲ್ಲ. ಸ್ಪೀಡಾಗಿ ಹೋಗೋದಾದರೆ ಒಂದು ಅರ್ಧ ಗಂಟೆ ದಾರಿ ಇದೆ, ಆದರೆ ದೊಡ್ಡವ್ರು ಯಾರಾದರೂ ಇದ್ದರೆ ಅಂದರೆ ಅಮ್ಮನ ಜೊತೆ ಎಲ್ಲ ಹೋಗೋದಾದರೆ 1 ಗಂಟೆ ಬೇಕಾಗುತ್ತೆ ನಡೆದುಕೊಂಡು ಹೋಗೋದಾದರೆ. ಆಚೆ ಮಂಗಳೂರು ಅಥವಾ ಕಾಸರಗೋಡಿಂದ ಬರೋದಾದರೆ ಸ್ವಲ್ಪ ಕಷ್ಟನೇ. ಯಾಕೆ ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಾಗಿ ಈ ರೂಟಲ್ಲಿ ಬರುವುದು ತುಂಬ ಕಡಿಮೆ. ಯಾಕೆ ಅಂತ ಹೇಳಿದರೆ ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ತೋರಿಸ್ತೇನೆ. ಮಳೆಗಾಲ ಆಗಿರೋದ್ರಿಂದ ಅಂದರೆ ಶಂಖ ಎಲ್ಲ ಮುರಿದು ಹೋಗಿರೋದ್ರಿಂದ ನಾವು ಈ ರೂಟಲ್ಲಿ ಇವಾಗ ಸದ್ಯಕ್ಕೆ ಬರಬೇಕಾಗತ್ತೆ. ನಿಮಗೆ ಅದು ನಾನು ಹೇಗಿದೆ, ಶಂಖ ಹೇಗೆ ಮುರಿದಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋ ನೋಡ್ತೀರಲ್ವಾ? ಥ್ಯಾಂಕ್ ಯು.